ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನೈತಿಕ ಪೊಲೀಸ್ಗಿರಿಯೊಂದು ವರದಿಯಾಗಿದೆ. ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಯುವಕನ ಜೊತೆಗೆ ಇರೋ ಸಂದರ್ಭದಲ್ಲಿ ಮುಸ್ಲಿಂ ಯುವಕರೆಲ್ಲ ಸೇರಿ ಆ ಹಿಂದೂ ಯುವಕನಿಗೆ ಅನ್ಯ ಧರ್ಮದ ಯುವಕನೊಬ್ಬನಿಗೆ ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ವರದಿಯಾಗಿದೆ. ಮುಸ್ಲಿಂ ಯುವತಿ ಹಿಂದೂ ಯುವಕನ ಜೊತೆಗಿರೋದನ್ನ ನೋಡಿ ಸಹಿಸಿಕೊಳ್ಳಲಾಗದೆ ಮುಸ್ಲಿಂ ಯುವಕರು ಹಿಂದುವಿನ ಮೇಲೆ ಹಲ್ಲೆ ಮಾಡಿದ್ದಾರೆ. ಶಿರಸಿಯಲ್ಲಿ ಯುವಕನ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿರೋದು ಕೆಲಸ ಕೊಡಿಸೋದಕ್ಕೆ ಅಂತ ಶಿರಸಿ ರೋಟರಿ ಆಸ್ಪತ್ರೆಗೆ ಯುವತಿಯನ್ನ ಕರ್ಕೊಂಡ್ ಬಂದಿದ್ದ. ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರು ದಾಳಿ ಮಾಡಿದ್ದಾರೆ. ಶಿರಸಿಯ ಕೊರ್ಲಕಟ್ಟ ನಿವಾಸಿ ವೀರೇಂದ್ರ ಅವನ ಮೇಲೆ ಹಲ್ಲೆ ಆಗಿರೋದು. ಶಕೀಲ್ ಅಹಮದ್, ಮೊಹಮ್ಮದ್ ಕಾಡಗಿ, ಉಬೇದ್ ಇಕ್ಬಾಲ್ ಮೂವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ವೀರೇಂದ್ರ ಮತ್ತು ಆ ಯುವತಿ ಐಸ್ ಕ್ರೀಮ್ ತಿಂತಾ ಇದ್ರಂತೆ. ಆ ಸಂದರ್ಭದಲ್ಲಿ ಶಿವಾಜಿ ಚೌಕ್ ಬಳಿ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಹುಡುಗಿ ಬೇಕಾ ನಿಮ್ಗೆ ಪ್ರೀತಿ ಮಾಡಕ್ಕೆ ಅಂತ ಹೇಳಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಘಟನೆ ಸಂಬಂಧ ದೂರು ದಾಖಲಾಗಿದೆ. ದಾಳಿ ಮಾಡಿದ ಮೂವರನ್ನ ಶಿರಸಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ನೈತಿಕ ಪೊಲೀಸ್ಗಿರಿ ಕರಾವಳಿ ಜಿಲ್ಲೆಗಳಲ್ಲಿ ಸರ್ವೇ ಸಾಮಾನ್ಯ ಅಂತ ನಾವು ಪ್ರತಿ ಬಾರಿ ಕೂಡ ಮಾತಾಡ್ಕೋತೀವಿ. ಆದ್ರೆ ಆ ಸರ್ವೇ ಸಾಮಾನ್ಯವನ್ನ ಮಟ್ಟ ಹಾಕೋದಕ್ಕೆ ಯಾರಿಂದಲೂ ಆಗಿಲ್ಲ ಸಾಧ್ಯ. ಅಧಿಕಾರಿಗಳಿಗೂ ಆಗಿಲ್ಲ, ಪೊಲೀಸರಿಗೂ ಆಗಿಲ್ಲ, ಜನಪ್ರತಿನಿಧಿಗಳಿಗಂತೂ ಆಗೋದೇ ಇಲ್ಲ ಇಂಥದ್ದಲ್ಲ. ಹಿಂದೂ ಯುವಕ ಮುಸ್ಲಿಂ ಯುವತಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ರು ಅಂದಿದ ತಕ್ಷಣ ರೋಷಾವೇಶದಿಂದ ಈ 3 ಜನ ಮುಸ್ಲಿಂ ಯುವಕರು ಹಿಂದೂ ಯುವಕನ ಮೇಲೆ ಹಿಗ್ಗಾಮುಗ್ಗ ದಾಳಿ ಮಾಡಿದ್ದಾರೆ. ಈಗ ಮೂವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಮೂವರೇ ಇಲ್ಲಿದ್ದಾರೆ ನೋಡಿ, ಫೋಟೋಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇವರೇ ದಾಳಿ ಮಾಡಿರೋದು. ನಿಮಗೆ ಪ್ರೀತಿ ಮಾಡೋದಕ್ಕೆ ನಮ್ಮ ಹುಡುಗಿನೇ ಬೇಕಿತ್ತಾ ಅಂತ ಹೇಳಿ ಆ ಯುವಕನ ಮೇಲೆ ದಾಳಿ ಮಾಡಿದ್ದಾರೆ. ಶಕೀಲ್ ಅಹಮದ್, ಮೊಹಮ್ಮದ್ ಕಾಡಗಿ ಮತ್ತು ಉಬೇದ್ ಇಕ್ಬಾಲ್ ಮೂವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಇವರೇ ಆರೋಪಿಗಳು. ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಪೂರ್ವಾಪರ ವಿಚಾರಣೆನೂ ಮಾಡಲಿಲ್ಲ, ಯಾರು ಏನು ಅನ್ನೋದನ್ನು ಕೇಳಲಿಲ್ಲ. ಅವರಿಬ್ರು ಕೂತಿದ್ದಾರೆ ಅಂದಿದ ತಕ್ಷಣ ಇದು ಲವ್ವೇ ಅಂತ ಹೇಳಿ ಹಿಗ್ಗಾಮುಗ್ಗ ಥಳಿಸಿಬಿಟ್ಟಿದ್ದಾರೆ. ಉದಯ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉದಯ್, ಘಟನೆ ಏನು, ಘಟನೆಯ ಹಿನ್ನೆಲೆ ಏನು, ಈಗ ಸದ್ಯಕ್ಕೆ ಏನು ಕಾನೂನು ಕ್ರಮ ಆಗಿದೆ? ಪ್ರಣೂತ್, ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆದಿರುವಂತದ್ದು ಹಿಂದೂ ಯುವಕನ ಮೇಲೆ ಏನು ಮುಸ್ಲಿಂ ಯುವಕರು ಹಲ್ಲೆ ಮಾಡಿರುವಂತದ್ದು ತಪ್ಪಾಗಿ ಅರ್ಥೈಸಿಕೊಂಡು ಈ ಒಂದು ಹಲ್ಲೆಯನ್ನ ಮಾಡಿದ್ರು. ಏನಂತಂದ್ರೆ ಹಿಂದೂ ಯುವಕ ಒಂದು ಯುವತಿಯನ್ನ ಕರ್ಕೊಂಡು ಶಿರಸಿ ನಗರಕ್ಕೆ ಬಂದಿರ್ತಾನೆ. ಈತ ಅಂದ್ರೆ ಇವರಿಬ್ರು ಕೂಡ ಒಂದೇ ಊರಿನವರು. ಯುವತಿ ಮತ್ತೆ ಮುಸ್ಲಿಂ ಯುವತಿ ಮತ್ತೆ ಹಿಂದೂ ಯುವಕ ಎಂದ್ರೆ ಇವರು ಒಂದೇ ಊರಿನವರು. ಇವರು ಕುಟುಂಬ ಕೂಡ ಅನೋನ್ಯವಾಗಿ ಆ ಊರಿನಲ್ಲಿ ಇರುವಂತದ್ದು. ಆದ್ರೆ ಶಿರಸಿಗೆ ಬಂದಂತ ಸಂದರ್ಭದಲ್ಲಿ ಇವರಿಬ್ರು ಕೂಡ ಒಂದು ಐಸ್ ಕ್ರೀಮ್ ಪಾರ್ನಲ್ಲಿ ಐಸ್ ಕ್ರೀಮ್ ಅನ್ನ ತಿಂತಾ ಇರ್ತಾರೆ. ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡ ಅಲ್ಲಿರ್ತಕ್ಕಂತ ಒಂದಿಷ್ಟು ಮಂದಿ ಮುಸ್ಲಿಂ ಯುವಕರು ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದರೆ, ನೀನು ನಮ್ಮ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡ್ತಾ ಇದೀಯಾ ಅಂತೇಳಿ ಆತನಿಗೆ ಪ್ರಶ್ನೆ ಮಾಡಿ ಆತನ ಮೇಲೆ ಹಿಗ್ಗಾಮುಗ್ಗವಾಗಿ ಈಗಾಗಲೇ ಆದ್ಮೇಲೆ ಹಲ್ಲೆ ಮಾಡಿರೋದು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಿರಸಿ ಪೊಲೀಸ್ ನಗರ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ 3 ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದವರನ್ನ ವಿಚಾರಣೆ ಕೂಡ ಒಳಪಡಿಸಲಾಗಿದೆ. ಒಂದು ರೀತಿಯಲ್ಲಿ ಈಗ ಮತ್ತೆ ಏನೋ ಒಂದು ಮುಸ್ಲಿಂ ಯುವಕರು ಹಲ್ಲೆ ಮಾಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ಉದಯ್ ಮಾಹಿತಿಗೆ.